जन्माद्यस्य श्रुतिसुनयमानैकविषयात् सुतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायाम वहतभकं तं स्वमहसा सर्वविघ्नः प्रशमनं सर्वसिद्धिकरं वरं सर्वजीवप्रणेतारं वन्दे विजयदं हरिं करोतु मम कल्याणम् हरिर्हयमुखाविदः गुरुश्च मध्वनामा मे परदुस्तु निरन्तरं वाणिते करवण्यं वचरणो हृदि सर्वदा मद्वाक्यसरणीर्भूयात् श्रीमदाचार्यभावग समाश्रयेत् गुरुं भक्त्या महाविश्वासपूर्वकं निक्षिपे सर्वभारांश्च गुरो ಶ್ರೀಪಾದಪಂಕಜೇ. ಅಪರೋಕ್ಷ ಜ್ಞಾನಿಗಳಾಗಿರುವಂತಹ ವಿಜಯದಾಸರು ತಾರತಮ್ಯ ಸುಳಾದಿಯನ್ನ ಬಹಳ ಸುಂದರವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ತಾರತಮ್ಯ ಅದು ಗುಣಗಳಿಗೆ ಅನುಗುಣವಾಗಿ ಎಲ್ಲ ದೇವತೆಗಳನ್ನ ಉಪಾಸನೆಯನ್ನ ಮಾಡುವಂಥದ್ದು. ಶ್ರೀಮದಾಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ಒಂದು ಮಾತು ಹೇಳ್ತಾರೆ, ಸಮಾನಾಂ ವಿಷಮಾ ಪೂಜಾ ವಿಷಮಾಣಾಂ ಸಮಾತತಾ ಕ್ರಿಯತೆ ಏನ ದೇವೋಪಿ. ಎಷ್ಟು ಸುಂದರವಾಗಿ ನಮಗೆ ತಿಳಿಸ್ಕೊಡ್ತಾರೆ ಅಂದ್ರೆ ಪದ್ಮಪುರಾಣದ ವಚನವನ್ನ ಕೋಟ್ ಮಾಡಿ ತಿಳಿಸ್ತಾರೆ. ದೇವತೆಗಳನ್ನ ಅವರ ಗುಣಗಳಿಗೆ ಅನುಗುಣವಾಗಿ ಭಗವಂತನ ವಿಶೇಷವಾದ ಅನುಗ್ರಹವನ್ನ ಪಡೆದಂಥವರು. ಗುಣಾನುಸಾರಿಣೀಂ ಪೂಜಾಂ ಸಮಾಂ ದೃಷ್ಟಿಂ ಚ ಯೋ ನರಃ ಸರ್ವಭೂತೇಷು ಕುರುದೇ ತಸ್ಯ ವಿಷ್ಣು ಪ್ರಸೀದತಿ ಅಂತ ಶ್ರೀಮದಾಚಾರ್ಯರು ನಮಗೆ ಕೊಟ್ಟಿರುವಂತಹ ಸಂದೇಶ. ದೇವತೆಗಳ ಆ ಅದ್ಭುತವಾದ ಗುಣಗಳನ್ನ ತಿಳಿದು ತಾರತಮ್ಯಕ್ಕೆ ಅನುಗುಣವಾಗಿ ಅವರನ್ನ ನಿತ್ಯದಲ್ಲಿ ಪೂಜಾ ಮಾಡಬೇಕು. ಎಲ್ಲರಲ್ಲಿ ಭಗವಂತ ಇದ್ದಾನೆ, ಅದನ್ನ ನಾವು ನಿತ್ಯದಲ್ಲಿ ಸ್ಮರಣೆ ಮಾಡಬೇಕು. ನಿನ್ನೆ ಹೇಳಿರುವ ಹಾಗೆ ಅದರ ಮುಂದಿನ ಪದ್ಯ ತಾರತಮ್ಯ ಸುಳಾದಿಯಲ್ಲಿ ಕೊನೆಯದಾಗಿರುವಂಥದ್ದು. ಯಾರಾದ ಮೇಲೆ ಯಾರು ಅಂತ ನಾವು ನೋಡ್ತಾ ಇದ್ದೀವಿ ತಾರತಮ್ಯದಲ್ಲಿ. ಇವತ್ತು ದೇವಗಂಧರ್ವರು ಕೆಲರು, ಅಪ್ರತಿ ಋಷಿ 100 ಆ ಊರ್ವಶ್ಯಾದ್ಯಪ್ಸರರು ಸ್ತ್ರೀಯರಣಿಸುವರು, ಕರ್ಮ ದೇವತೆಗಳಿಗೆ ಸಮಾನರೆಂದು. ಇತ್ತ ಗಂಧರ್ವ ಮಿಕ್ಕ ಮುನಿಗಳು ಆಜಾನಜರಿಗೆ ಸಮವೆಂದು ತಿಳಿದೀಗ, ಚಿರಪೃಥುಗಳ ಗುರುಣಾವಳಿ ಆಜಾನರಿಗೆ 100 ಮಡಿ ಕಡಿಮೆಯೆಂದು. ಯಾರಾದ ಮೇಲೆ ಯಾರು ಅಂತ ತಿಳಿಸ್ತಾ ಇದ್ದಾರೆ. ಭಾವಿಸೋದು ಪಿತುರ ನೋಡೆ ಉಳಿದ ದೇವತೆಗಳು, ಯಾವತ್ತು 100 ಮಡಿ ಹೀನರೆನ್ನಿ. ಮನುಷ್ಯ ಗಂಧರ್ವರು ಅವರ ನೋಡ ನೀಚರು 100 ಗುಣಕ್ಕೆ. 100 ಗುಣ ಕಡಿಮೆ ಆಗ್ತಾ ಬರ್ತಾ ಇದ್ದಾರೆ. ಇವರ ನೋಡೆ ಕ್ಷಿತಿಪರು ಅವರಂತೆ ತಿಳಿಯುವುದು. ಭೂವಲ್ಲಭರ ನೋಡ ಮನುಷ್ಯೋತ್ತಮರಿದೆ ಸಂಖ್ಯೆ, ಇವರಿಂದ ತಾರತಮ್ಯ ಉಂಟು ಪಶ್ವಾದಿಯ. ಜೀವ ಒಳಗ ಅವಂತರ ತಾರತಮ್ಯ ಕೋವಿದರು ನೋಡಿ, ಪಶ್ವಾದಿ ಜೀವಗಳ ನೋಡೇ ವೃಕ್ಷ. ಸ್ಥಾವರ ಜಂಗಮ ನ್ಯೂನನೆ ಎಂದು ತಿಳಿದು ತೃಣಜೀವರು ಕಡಿಮೆ ಇವರು, ಸತ್ಯವೆಂದು ಅರಿತು ಈ ವಿಚಾರದಲ್ಲಿ ನಡೆದು ಮುಕ್ತಿ ತಾರತಮ್ಯವೆಂದು. ಪಾವಮಾನಿ ಮರುತದಲ್ಲಿ ಪರಿಪೂರ್ಣ ಚಿತ್ತವಿಟ್ಟು, ಭಾವನಾಮ ವಿಜಯ ವಿಠಲ ಜೀವಾಖಿಲ ಭಿನ್ನನೆಂದು. ಆವಾವ ವಾಕ್ಯದಲ್ಲಿ ಸಿದ್ಧವೆಂದು ಭಜಿಸು. ಸ್ವಲ್ಪ ಇದರ ವಿವರಣೆಯನ್ನ ನಾವು ತಿಳಿಯಬೇಕು. ದೇವಗಂಧರ್ವರು ಅಂತ ಇರ್ತಾರೆ. ಋಷಿಗಳ ದರ್ಶನ ಅನ್ನೋ ವಿಭಾಗದಲ್ಲಿ ಗಂಧರ್ವ ವಿದ್ಯೆಯ ಬಗ್ಗೆ, ಗಂಧರ್ವರು ಅಂತ ಅವರನ್ನು ಯಾಕೆ ಕರೀತಾರೆ ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಂಡಿದ್ದೀವಿ. ದೇವತೆಗಳಲ್ಲಿ ಒಂದು ವಿಭಾಗ ದೇವಗಂಧರ್ವರು. ಅವರು ಚಿರಪಿತೃಗಳಿಗಿಂತ ಕಿಂಚಿತ್ ನ್ಯೂನರಾಗಿರುವಂಥವರು. ಆ ದೇವಗಂಧರ್ವರಿಗಿಂತ ಮನುಷ್ಯ ಗಂಧರ್ವರು 100 ಗುಣ ನ್ಯೂನರು, ಅಂದ್ರೆ ಕಡಿಮೆ ಇರುವಂಥವ್ರು. ಭೂಪಾಲಕರು ಆಗಿರುವಂತಹ ರಾಜರು 100 ಗುಣ ಹೀನರು, ಅವರಿಗಿಂತ ಮತ್ತೆ 100 ಗುಣ ಕಡಿಮೆ. ಮನುಷ್ಯೋತ್ತಮರು ಆ ರಾಜರಿಗಿಂತ 100 ಗುಣ ಕಡಿಮೆ. ಆಮೇಲೆ ಜೀವರಲ್ಲಿ 3 ವಿಧವಿದೆ. ನಮಗೆಲ್ಲ ಗೊತ್ತಿರೋ ಹಾಗೆ 3 ವಿಧ: ಸಾತ್ವಿಕರು, ರಾಜಸರು ಮತ್ತು ತಾಮಸರು. ಸ್ವರ್ಗ ಭೂ ನಿರಯ ಪ್ರಚುರರು, ತಮೋಧಿಕಾರಿಗಳು 4 ವಿಧ.
ಈ 3 ಜನ ಜೊತೆಗೆ 4 ಜನ ಅವ್ರು ಬೇರೆ ಅಂತೆ, ಅವ್ರ ಬಗ್ಗೆ ಹೇಳ್ತಾರೆ. ದೈತ್ಯರು, ರಾಕ್ಷಸರು, ಪಿಶಾಚರರು, ಮರ್ತ್ಯಾಧಮರು, ಅಂಧನ್ ತಮಸ್ಸಿಗೆ ಹೋಗುವಂಥವ್ರು ಇವರೆಲ್ಲ. ಪಶುಗಳಲ್ಲಿ ಅನೇಕ ತಾರತಮ್ಯ ಇದೆ. ಅದನ್ನ ಗುರುಗಳ ಮುಖಾಂತರವಾಗಿ, ವಿದ್ವಾಂಸರ ಮುಖಾಂತರವಾಗಿ, ಜ್ಞಾನಿಗಳ ಮುಖಾಂತರ ತಿಳಿದುಕೊಳ್ಳಬೇಕಂತ. ಪಶುಗಳಿಗಿಂತ ವೃಕ್ಷ ಜೀವರು ಅಧಮರು, ತೃಣಸ್ಥಾವರ ನೋಡೆ ಕ್ರಿಮಿ ಜೀವೋತ್ತಮ. ಕ್ರಿಮಿಯಿಂದ ಕುರಿ, ಗೋ, ಗಜ, ಹುಲಿ, ಸಿಂಹ, ಆಮೇಲೆ 4 ವರ್ಣಗಳು, ಆಮೇಲೆ ಇವೆಲ್ಲವನ್ನ ತಾರತಮ್ಯಕ್ಕೆ ಅನುಗುಣವಾಗಿ ತಿಳಿದಾಗ ಭಗವಂತನ ಅನುಗ್ರಹ ಆಗ್ಲಿಕ್ಕೆ ಸಾಧ್ಯ. ವಿಜಯದಾಸರು ಹೇಳ್ತಾರೆ, ಈ ತಾರತಮ್ಯ ಮುಕ್ತಿಯಲ್ಲೂ ನಿಜ ಎಂದು ಯಾವ ಶ್ರೀಮದಾಚಾರ್ಯರನ್ನು ತಿಳಿಸಿಕೊಟ್ಟಿದ್ದಾರೋ ಅಂತಹ ಮತದಲ್ಲಿ ಪೂರ್ಣವಾದ ವಿಶ್ವಾಸವನ್ನ ಇಟ್ಟು ನಿತ್ಯದಲ್ಲಿ ಭಗವಂತನ ಉಪಾಸನೆಯನ್ನ ಮಾಡಬೇಕು. ಅತ್ಯಂತ ಭಿನ್ನನಾಗಿರುವಂಥವನು ಭಗವಂತ. ಮನುಷ್ಯನಿಗೂ ಭಗವಂತನಿಗೂ ಕೋಟಿ 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 ಪಟ್ಟು, ಎಷ್ಟು ಬೇಕಾದ್ರೂ ಕೋಟಿ ಅಂತ ಬರ್ಕೊಳ್ಬಹುದು, ಅಷ್ಟು ಕೋಟಿ ಪಟ್ಟು ಭಗವಂತ ಭಿನ್ನನಾಗಿರುವಂಥವನು. ಸಚ್ಚಿದಾನಂದ ಮೂರ್ತಿಯಾಗಿರುವಂತಹ ಆ ಭಗವಂತನನ್ನ ನಿತ್ಯದಲ್ಲಿ ಭಜನೆ ಮಾಡಬೇಕು ಅಂತಾರೆ ವಿಜಯದಾಸರು. ಕೊನೆಗೆ ನಾನು ಬಹಳ ಸರಿ ಹೇಳ್ತಿರ್ತೇನೆ, ಈ ಸುಳಾದಿಗಳಲ್ಲಿ ಕೊನೆಗೆ ಜತೆ ಅಂತ ಕೊಟ್ಟಿರ್ತಾರೆ. ಆ ಜತೆಯಲ್ಲಿ ಇಡೀ ಸುಳಾದಿಯ ಸಾರಾಂಶವನ್ನ ಎರಡೇ ಸಾಲಿನಲ್ಲಿ ತಿಳಿಸಿರ್ತಾರೆ. ಆ ಸುಳಾದಿ ಏನ್ ಹೇಳಲಿಕ್ಕೆ ಹೊರಟಿರುವಂಥದ್ದು ಅಂತ ಅದನ್ನ ಇಲ್ಲಿ ಕೊನೆಗೆ ಹೇಳ್ತಾರೆ. ತಾರತಮ್ಯವೇ ತಿಳಿದು ನಡೆದ ವಿಶಿಷ್ಟರಿಗೆ ಪಾರು ಮಾಡುವ ವತ್ಸ ವಿಜಯ ವಿಠಲರೇಯ. ಬಹಳ ಸುಂದರವಾಗಿ ಹೇಳ್ತಾರೆ. ತಾರತಮ್ಯವನ್ನ ನಾವಿಲ್ಲಿವರೆಗೂ ನೋಡಿದ್ದೀವಿ. ಭಗವಂತನಿಂದ ಪ್ರಾರಂಭ ಮಾಡಿಕೊಂಡು ತೃಣಜೀವ ಪರ್ಯಂತರವಾಗಿ ಯಾರಾದ ಮೇಲೆ ಯಾರು ಅಂತ ನಾವು ನೋಡ್ತಾ ಬಂದಿದ್ದೀವಿ. ಈ ರೀತಿಯಾಗಿ ಯಾರು ತಿಳಿದು ಆ ಭಗವಂತ ವಿಜಯ ವಿಠಲನನ್ನ ಉಪಾಸನೆ ಮಾಡ್ತಾರೋ ಅವರನ್ನ ಈ ಸಂಸಾರ ಸಾಗರದಿಂದ ಪಾರು ಮಾಡ್ತಾನೆ ಭಗವಂತ. ವಿಜಯದಾಸರು ನಮಗೆ ತಿಳಿಸ್ಕೊಡುವಂತಹ ಸಂದೇಶ, ತಾರತಮ್ಯ ಸುಳಾದಿಯಲ್ಲಿ ಭಗವಂತನಿಂದ ಪ್ರಾರಂಭ ಮಾಡಿಕೊಂಡು ತೃಣಜೀವ ಪರ್ಯಂತರವಾಗಿ ಅವರವರ ಯೋಗ್ಯತೆ, ಅವರ ಗುಣ, ಅದನ್ನೆಲ್ಲವನ್ನ ತಿಳಿದು ಎಲ್ಲ ದೇವತೆಗಳನ್ನು ಭಗವಂತನ ಪರಿವಾರ ಅಂತ ತಿಳಿದು ನಿತ್ಯದಲ್ಲಿ ಉಪಾಸನೆಯನ್ನ ಮಾಡಿ ಅನ್ನೋದು ಈ ತಾರತಮ್ಯ ಸುಳಾದಿ ನಮಗೆ ವಿಜಯದಾಸರು ನಮಗೆ ಕೊಟ್ಟಿರುವಂತಹ ಸಂದೇಶ.